ಅದು ನಿನ್ನ ದುರಹಂಕಾರಕ್ಕೆ. ಇವಾಗ ಹೊಡೆದೆ ನೋಡು, ಅದು ನೀನ್ ಇವಾಗ ಮಾತಾಡಿದ್ದಕ್ಕೆ. ಮನೆ ಒಳ್ಳೇದಕ್ಕೆ ಅಂತ ನನ್ನ ತಂಗಿನ ಬಿಟ್ಟು ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಇಡೀ ಮನೇನ ಸ್ಮಶಾನ ಮಾಡ್ಕೊಡ್ತೀನಿ. ಹೇ, ಪ್ರೀತಿ ಅಂದ್ರೆ ಏನು ಅಂತ ಗೊತ್ತೇನೆ ನಿನ್ಗೆ? ತ್ಯಾಗದ ಬೆಲೆ ಏನು ಅಂತ ಗೊತ್ತಾ ನಿನ್ಗೆ? ನಾನು ಕೇಳಿದ್ದು ಒಂದೇ ಒಂದು ಮಾತಿಗೆ, ನನ್ನ ಹೆಂಡತಿ ಝಾನ್ಸಿ ಮೇಡಮ್ ಹೆಂಡತಿ ಸ್ಥಾನನೇ ಬಿಟ್ಕೊಟ್ರು. ನನ್ನ ಕುಟುಂಬಕ್ಕೋಸ್ಕರ, ನನ್ನ ತಂಗಿ ಜೀವನ ಚೆನ್ನಾಗಾಗೋ ಕಾರಣಕ್ಕೋಸ್ಕರ ನನಗೆ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡ್ರು. ಅದು ನಿಜವಾದ ಪ್ರೀತಿ, ಅದು ನಿಜವಾದ ತ್ಯಾಗ. ಅವರು ನಿಜವಾದ ಹೆಣ್ಣು. ಅವರು ಪ್ರತಿ ನಡೆಯಲು ಪ್ರೀತಿ ತ್ಯಾಗ ಇದ್ರೆ, ನಿನ್ನ ಪ್ರತಿ ಮಾತು ಪ್ರತಿ ಹೆಜ್ಜೆಲಿ ಸ್ವಾರ್ಥ ದ್ವೇಷ ದುರಹಂಕಾರನೇ ತುಂಬಿದೆ. ಅಲ್ಲಪ್ಪ ರಾಘು, ಅವ್ಳು ಚಿಕ್ಕ ವಯಸ್ಸಿಂದ ಬೆಳ್ಕೊಂಡ್ ಬಂದಿರೋ ಬೆಳೆದಿರೋದಲ್ಲ, ಬೆಳೆಸಿರೋದು. ಒಂದು ಹೆಣ್ಣಿಗೆ ಸಂಸ್ಕಾರ ಅನ್ನೋದು ಹೆತ್ತೋರು ಕೊಡಬೇಕು. ಹೆಣ್ಣಿಗೆ ಒಂದು ಮನೆ ಬೆಳಗೋ ಸಂಸ್ಕಾರ ಕೊಡ್ಬೇಕೇ ಹೊರತು ಸುಡ ಸಂಸ್ಕಾರ ಅಲ್ಲ. ನೀವು ಮನುಷ್ಯತ್ವ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವಂತ ಒಂದು ಹೆಣ್ಣಿಗೆ ಜನ್ಮ ಕೊಟ್ಟಿದ್ದೀರಾ ಅಂತ ಒಪ್ಕೊಳ್ಳಿ. ಹೇಯ್, ನೀನು ಒಂದು ಹೆಣ್ಣು ಅಂತ ನಾನು ಯಾವಾಗ ಬೆಲೆ ಕೊಟ್ಟೆ ಗೊತ್ತಾ? ನಿನ್ನ ಕೈ ಕಾಲು ನೆಟ್ಟಗಿಲ್ದೇ ಇದ್ರು ನಿನ್ನ ಬುದ್ಧಿ ನೆಟ್ಟಗಿತ್ತು ನೋಡೋ, ಆವಾಗ. ಆದ್ರೆ ನಿನ್ ಕೈ ಕಾಲು ನೆಟ್ಟಗಾಗಿದ ತಕ್ಷಣ ನಿನ್ನ ಬುದ್ಧಿ ಸೊಟ್ಟಗಾಯ್ತು. ರಾಘು, ನನ್ನ ಬಗ್ಗೆ ಇನ್ನು ನಿನಗೆ ಸರಿಯಾಗಿ ಗೊತ್ತಿಲ್ಲ. ನೀನು ಅಷ್ಟೇ, ನಂದಿನ್ನೊಂದು ಮುಖ ನೋಡಿಲ್ಲ. ಇಲ್ಲಿವರೆಗೂ ನನ್ನಲ್ಲಿ ರಾಮನ್ ತಾಳ್ಮೆ ನೋಡಿದ್ಯಾ, ಪರಶುರಾಮನ್ ಕೋಪ ನೋಡೋ ಆಸೆ ಪಡಬೇಡ. ನೋಡಪ್ಪ ರಾಘು, ಅವಳಿಂದ ತಪ್ಪಾಗಿದೆ ಅಂತ ನಾವು ಒಪ್ಕೋತೀವಿ. ಆದ್ರೆ ಮುಂದೆ ಈ ರೀತಿ ಆಗದೆ ಇರೋ ತರ ನಾವು ಅವಳಿಗೆ ತಿದ್ದಿ ಬುದ್ಧಿ ಹೇಳ್ತೀವಿ. ನಿಮಗೆ ಇನ್ನೂ ಆ ತರದೊಂದು ನಂಬಿಕೆ ಇದೆಯಾ? ಇಲ್ಲಿವರೆಗೂ ಇವಳನ್ನ ತಿದ್ದಿ ಒಂದು ಹೆಣ್ಣಾಗಿ ರೂಪ್ಸಕ್ ಆಗಿಲ್ಲ ಅಂದ್ಮೇಲೆ ನೀವು ಆಸೆನ ಮರ್ತು ಬಿಡಿ. ಯಾಕಂದ್ರೆ ನೀವು ಜನ್ಮ ಕೊಟ್ಟಿರೋದು ಒಂದು ಹೆಣ್ಣಿಗಲ್ಲ, ಸ್ವಾರ್ಥ ದುರಹಂಕಾರ ಕೋಪ ದ್ವೇಷ ತುಂಬಿಕೊಂಡಿರೋ ಒಂದು ಆಕಾರಕ್ಕಷ್ಟೇ. ರಾಘು, ಅವಳು ಮದ್ವೆ ಆಗಿ ನಿಮ್ ಮನೆಗ್ ಬಂದ್ಮೇಲೆ ಸರಿ ಹೋಗ್ತಾಳಪ್ಪ. ಇಂಥ ಮನಸ್ಥಿತಿ ಇರೋ ಹೆಣ್ಣು ಯಾವ ಮನೆಗೆ ಹೋದ್ರೂ ಒಳ್ಳೇದಾಗಲ್ಲ. ಇನ್ನು ಮನೆಗ್ ಬರಕ್ ಮುಂಚೆನೆ ಮನೇನ ಒಡೆದು ಆಲ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿರೋಳು ಇನ್ನು ಮನೆಯವ್ರ ಭಾವನೆನ ಹೇಗೆ ಅರ್ಥ ಮಾಡ್ಕೋತಾಳೆ? ನೋಡ, ಒಂದು ತಿಳ್ಕೊ, ನಿನಗೂ ಝಾನ್ಸಿ ಮೇಡಮ್ಗೂ ಅಜಗಜಾಂತರದಷ್ಟು ವ್ಯತ್ಯಾಸ ಇದೆ. ಬಾಯಲ್ಲಿ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ರು, 50,000 ಕೋಟಿ ಒಡತಿ ಆದ್ರೂ ನಮ್ಮ ಮನೆಗ್ ಬಂದು ನಮ್ಮಲ್ಲೂ ಒಬ್ರಾಗೋ ಪ್ರಯತ್ನ ಪಟ್ರು. ಆದ್ರೆ ನೀನು ನಮ್ಮ ಮನೆಗ್ ಬರಕ್ ಮೊದ್ಲೆ ನಮ್ಮನೆಯವ್ರನ್ನೇ ಹೊರಗಾಕಕ್ ನೋಡ್ದೆ. ಅದು ಒಂದು ಹೆಣ್ಣಿಗಿರ್ಬೇಕಾಗಿರೋ ಗುಣ. ನಿನಗಿದೆಯಲ್ಲ, ಅದಲ್ಲ. ನೋಡೋ, ಅವಳಿಗೆ ನನ್ನ ಹೋಲಿಕೆ ಮಾಡ್ಬೇಡ ರಾಘು. ಹೌದು, ಖಂಡಿತ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಆಕಾಶ, ನೀನು ಪಾತಾಳ. ಅವ್ರ ಕಾಲ್ ಧೂಳ್ಗೂ ನಿನ್ ಸಮ ಇಲ್ಲ, ಅವ್ರ ನೆರಳಿಗೂ ನಿನ್ನ ಹೋಲ್ಸೋದಿಕ್ಕಾಗಲ್ಲ. ನೋಡಪ್ಪ, ಕೊಡೋದು ತಗೊಳ್ಳೋದು ಅಂತ ಮಾತುಕತೆ ಆಗಿತ್ತು ತಾನೆ? ಕೊಟ್ಟಾಗಿದೆ. ನಾನ್ ತಾಳಿ ಕಟ್ಟಕ್ಕೂ ರೆಡಿ ಆಗಿದ್ದೆ. ಆದ್ರೆ ತಾಳಿ ಕಟ್ಟಿಸ್ಕೊಳೋ ಯೋಗ್ಯತೆ ಇವಳಿಗಿಲ್ಲ. ಅಂದ್ಮೇಲೆ ಆ ಮಾತು ಉಳಿಸ್ಕೊಳ್ಳೋ ಅಗತ್ಯ ಆಗ್ಲಿ, ಇವಳಿಗೆ ತಾಳಿ ಕಟ್ಟೋ ಅನಿವಾರ್ಯತೆ ಆಗ್ಲಿ ನನಗೂ ಇಲ್ಲ. ಹಾಗಾದ್ರೆ ನಾವ್ ಹೇಗಪ್ಪ ನಿನ್ ತಂಗಿನ ನಮ್ಮನೆ ತುಂಬಿಸ್ಕೊಳಕಾಗತ್ತೆ? ನನ್ನ ಮಗಳ ಜೀವನ ಸರಿ ಹೋಗಲ್ಲ ಅಂದ್ಮೇಲೆ ನಿನ್ ತಂಗಿನೂ ನಾವ್ ಮನೆಯಿಂದ ಹೊರಗ್ ಹಾಕೋ ಯೋಚನೆ ಮಾಡ್ಬೇಕಾಗತ್ತೆ. ಹೊರಗ್ ಹಾಕೋ ಯೋಚನೆ ಏನಾದ್ರು ಮಾಡಿದ್ರೆ ನಿಮ್ಮನ್ನೆಲ್ಲ ಮನೆ ಒಳಗ್ ಕೂಡಾಕಿ ಸುಟ್ಟು ಹಾಕ್ತೀನಿ. ಹೆಂಡತಿ ಪರವಾಗಿ ನಿಲ್ಬೇಕಾ ಅಥವಾ ಫ್ಯಾಮಿಲಿ ಪರವಾಗಿ ನಿಲ್ಬೇಕಾ ಅನ್ನೋ ಕನ್ಫ್ಯೂಷನ್ ನಲ್ಲಿ ಇದೆಯಾ? ನ್ಯಾಯದ ಪರವಾಗಿ ನಿಲ್ಲು, ಪ್ರೀತಿಗೋಸ್ಕರ ನಿಲ್ಲು. ಇದೇ ಕುಟುಂಬ ನಿನ್ ಪ್ರೀತಿಗೋಸ್ಕರ ನಿಂತು ತ್ಯಾಗ ಮಾಡಕ್ ರೆಡಿ ಆಗಿದ್ರೆ ನೀನ್ ಆ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡು, ತಪ್ಪಿಲ್ಲ. ಹಾಗಂತೇಳಿ ಈಗ್ಲೂ ನಿನ್ ಕುಟುಂಬನ ಬಿಟ್ಕೊಡು ಅಂತ ನಾನು ಹೇಳ್ತಿಲ್ಲ. ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡಿ
ಎಲ್ಲಿ ಸ್ಟ್ಯಾಂಡ್ ತಗೋಬೇಕೋ ಅಲ್ಲಿ ಸ್ಟ್ಯಾಂಡ್ ತಗೋ. ನಿನ್ನ ಕುಟುಂಬಕ್ಕೋಸ್ಕರ ಕೊನೆವರೆಗೂ ಕೈ ಹಿಡಿದು ಕಾಪಾಡ್ತೀಯ ಅನ್ನೋ ನಿನ್ನನ್ನೇ ನಂಬು ಬಂದಿರೋಳ್ನ ಕೈ ಬಿಡಬೇಡ. ಯಾಕಂದ್ರೆ ಸಿಕ್ಕಿರೋ ಪ್ರೀತಿನ ಬಿತ್ಕೊಟ್ಟು ಇವತ್ ನಾನು ಅನ್ಭವಿಸ್ತಾ ಇದೀನಿ ನೋಡು, ಆ ಸ್ಥಿತಿ ನಿನಗ್ ಬರದ್ ಬೇಡ. ಜೊತೆಲಿದ್ದಾಗ ಉಳಿಸ್ಕೊಳಕ್ಕಾಗದೆ ಪ್ರತಿ ಕ್ಷಣ ಒದ್ದಾಡ್ತಿದ್ದೀನಿ ನೋಡು, ನೀನ್ ಹಾಗೆ ಮಾಡ್ಕೋಬೇಡ. ನನ್ನ ತಂಗಿ ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾಳೆ. ನಿನ್ನ ತಂಗಿ ಒಂದು ಕೆಟ್ಟ ಮನಸ್ಥಿತಿ ಇರೋ ಹೆಣ್ಣು, ನಮ್ಮ ಕುಟುಂಬನೇ ಹೊಡೆದೋಗುತ್ತೆ. ತನ್ನ ಅಣ್ಣನ ಜೀವನ ನಾಶ ಆಗುತ್ತೆ ಅಂತ ಗೊತ್ತಿದ್ರು ಇವಳು ಅವಳ ಪರವಾಗಿ ನಿಂತಿದ್ಲು ಅಂದ್ರೆ ನಿನಗೋಸ್ಕರ ಮಾತ್ರ. ಇಂಥವಳನ್ನ ನೀನು ಕಳ್ಕೋಬೇಡ. ಇಲ್ಲಿವರೆಗೂ ಹೆಂಡತಿ ವಿಷಯದಲ್ಲಿ ಒಬ್ಬ ಗಂಡನಾಗಿ ನಡ್ಕೊಳ್ಳಿಲ್ಲ, ಹಾಗೆ ನೀನು ಮಾಡ್ಕೋಬೇಡ ಮಿತ್ರ. ಒಳ್ಳೆ ಗಂಡನಾಗಿ ಕಾಪಾಡ್ಕೊ. ಇವತ್ತಿಂದ ಇವಳು ನಿನ್ ಜವಾಬ್ದಾರಿ. ನೀನು ಕಾಪಾಡ್ತೀಯ ಅನ್ನೋ ನಂಬಿಕೆ ಮೇಲೆ ಇವಳನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿವರೆಗೆ ನಾನು ನನ್ನ ಕುಟುಂಬಕ್ಕೋಸ್ಕರ ನಿಂತ್ಕೊಂಡೆ, ಆದ್ರೆ ಇನ್ಮೇಲೆ ಆ ತಪ್ಪು ಮಾಡಲ್ಲ. ನನ್ನ ಹೆಂಡತಿಗೋಸ್ಕರ ನಿಂತ್ಕೋತೀನಿ, ನೀವೇನು ಚಿಂತೆ ಮಾಡಬೇಡಿ. ಇನ್ಮೇಲಿಂದ ನಿಮ್ ತಂಗಿ ನನ್ನ ಜೊತೆ ಸಂತೋಷವಾಗಿರ್ತಾಳೆ. ಅವಳು ಈ ಮನೇಲಿ ನೆಮ್ಮದಿಯಾಗಿರೋದಕ್ಕೆ ನಾನ್ ಬಿಡೋಲ್ಲ. ಅದು ನಿನ್ನ ದುರಹಂಕಾರಕ್ಕೆ ಇವಾಗ ಹೊಡೆದೆ ನೋಡು, ಅದು ನೀನ್ ಇವಾಗ ಮಾತಾಡಿದ್ದಕ್ಕೆ. ಮನೆ ಒಳ್ಳೇದಕ್ಕೆ ಅಂತ ನನ್ನ ತಂಗಿನ ಬಿಟ್ಟು ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಇಡೀ ಮನೇನ ಸ್ಮಶಾನ ಮಾಡ್ಕೊಡ್ತೀನಿ. ನೋಡ್ ಪಲ್ಲವಿ, ನಿನಗೋಸ್ಕರ ಈ ಅಣ್ಣ ಇನ್ನೂ ಜೀವಂತವಾಗಿದ್ದಾನೆ. 24 ಗಂಟೆ ಮೊಬೈಲ್ ಆನ್ ಅಲ್ಲಿ ಇರುತ್ತೆ. ಒಂದೇ ಒಂದು ಸಲ ಫೋನ್ ಮಾಡಿ ಅಣ್ಣ ಅನ್ನೋ ಸಾಕು. ನೀನು ತೊಂದರೆ ಕೊಟ್ಟವ್ರನ್ನ ಯಾರು ಹುಟ್ಲೇ ಇಲ್ಲ ಅನ್ನಿಸ್ಬಿಡ್ತೀನಿ. ಒಳ್ಳೆ ಹೆಣ್ಣಾಗಿ ಈ ಮನೆ ಬೆಳಗಕ್ ಬಂದಿದ್ಯಾ, ಒಳ್ಳೆ ಹೆಂಡತಿ, ಒಳ್ಳೆ ಸೊಸೆ ಅನ್ನಿಸ್. ಅಂತೂ ದೇವರು ಝಾನ್ಸಿಗೆ ಆಶೀರ್ವಾದ ಮಾಡ್ಬಿಟ್ರು. ರಾಘವ್ ಮಾಡಿ ಪ್ರತಾಪ್ ಪೊಲಿಸ್ಬಿಡ್ತು ಮೇಡಮ್. ಇನ್ನು ಮುಂದೆ ಎಲ್ಲ ಚೆನ್ನಾಗಿರುತ್ತೆ. ಬಹುಶಃ ದೇವ್ರು ಕೊಟ್ಟಿದ್ ಕೊನೆ ಪರೀಕ್ಷೆ ಅನ್ಸುತ್ತದು. ಅವ್ನು ಹಾಕಿದ ಅಡೆತಡೆಗಳನ್ನೆಲ್ಲ ಇವ್ರು ದಾಟಿ ಬಂದಿದ್ದಾರೆ ಅಂದ್ಮೇಲೆ ಇನ್ ಮುಂದೆ ಅವ್ರ ಜೀವನ ಚೆನ್ನಾಗೇ ಇರುತ್ತೆ. ಹೌದು ರಾಮಾಚಾರಿ, ಇಲ್ಲಿಗೆ ಎಲ್ಲ ಮುಗೀತು ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಇಬ್ರ ಮಧ್ಯೆ ಪ್ರೀತಿ ಇದೆ, ಒಬ್ರನ್ನೊಬ್ರು ಬಿಟ್ಟಿರ್ಬಾರ್ದು ಅನ್ನೋ ಸಂಕಲ್ಪ ಇದೆ. ಹಾಗಿರ್ಬೇಕಾದ್ರೆ ಇನ್ನೇನ್ ಕೆಟ್ಟದಾಗೋದಕ್ ಸಾಧ್ಯ ಇಲ್ಲ. ಇನ್ಯಾವ ಅಡೆತಡೆಗಳು ಬರಲ್ಲ. ಅದಕ್ಕೆ ಆ ದೇವ್ರು ಕೊಟ್ಟ ಪರೀಕ್ಷೆನ ಇವರಿಬ್ರು ನಾನಾ ನೀನಾ ಅನ್ನೋ ತರ ಹಠ ಮಾಡಿ ಆ ದೇವ್ರನ್ನೇ ಹೊಲ್ಸ್ಕೊಂಡು ಜೈಶಾಲಿಯಾಗಿದ್ದಾರೆ. ಇವರಿಬ್ರು ಪ್ರೀತಿಗೆ ಆ ದೇವರೇ ಒಲ್ದಿರ್ಬೇಕಾದ್ರೆ ಇನ್ ಯಾವ ಕಂಟಕನೂ ಇರಲ್ಲ ಬಿಡಿ. ಹೌದು ಮರರಿ, ಅವರಿಬ್ರು ತುಂಬಾ ವಿಷಯಗಳನ್ನ ಎದುರಿಸಿ ಇಲ್ಲಿ ಬಂದು ನಿಂತಿದ್ದಾರೆ. ಇನ್ ಮುಂದೆ ಆದ್ರೂ ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಚಿಂತೆ ಬೇಡ ರಾಮಾಚಾರಿ, ಖಂಡಿತ ಮುಂದೆ ಯಾವ ತೊಂದರೆನೂ ಬರಲ್ಲ. ಅವ್ರುಗಳು ಚೆನ್ನಾಗಿರ್ತಾರೆ. ನಿನ್ನಲ್ಲಾದ ಒಂದೇ ಒಂದು ಬದಲಾವಣೆ ಎಷ್ಟೆಲ್ಲ ವ್ಯತ್ಯಾಸ ಮಾಡ್ತು ನೋಡಿದ್ಯಾ?
ಇದೇ ಮಾತು, ಕೋಪ, ಆವೇಶ, ಈ ನಿನ್ ನಿರ್ಧಾರನ ಪಲ್ಲವಿ ತನ್ನ ಗಂಡನ ಮನೆ ಬಿಟ್ಟು ನಿಮ್ ಮನೆಗೆ ಬಂದಾಗ್ಲೇ ತಗೊಂಡಿದ್ರೆ ಖಂಡಿತ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಕಣ. ಇವಾಗ ಜಾನ್ಸಿ ಸಿಗ್ತಾಳೋ ಇಲ್ವೋ ಅನ್ನೋ ನಿರೀಕ್ಷೆಯಿಂದ ಈ ರೀತಿ ಕಾಯೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ ಕಣ. ನೋಡ್ತಾರಣ, ಯಾವಾಗ ಏನಾಗ್ಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿದೆ. ಹೀಗ್ ಮಾಡಿದ್ರೆ ಹಾಗಾಗ್ತಿತ್ತು, ಹಾಗ್ ಮಾಡಿದ್ರೆ ಹೀಗಾಗ್ತಿತ್ತು ಅಂತ ಮಾತಾಡ್ಕೊಳ್ಳೋದು ನಮ್ ಸಮಾಧಾನಕ್ಕಷ್ಟೇ ಕಣ. ಇಲ್ಲ ಕಣ ರಾಘು, ಕೆಲವೊಂದ್ಸಲ ನಾವ್ ಯಾವಾಗ ಯಾವ ನಿರ್ಧಾರ ತಗೊಬೇಕೋ ಅದನ್ನ ತಗೊಂಡ್ಲೇಬೇಕು. ನಮ್ಮಲ್ಲೂ ಬದಲಾವಣೆ ಆಗ್ಲೇಬೇಕು. ನಿಜ ತರುಣ, ನಾನಿವತ್ತು ಬದಲಾಗಿದ್ದೀನಿ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಝಾನ್ಸಿ ಮೇಡಮ್ನ ಎಲ್ಲಿ ಕಳ್ಕೊಳ್ತೀನಿ ಅನ್ನೋ ಭಯಕ್ಕೆ. ಇನ್ನೊಂದು, ಮುಖಕ್ಕೆ ಬಣ್ಣ ಹಚ್ಚೋರ್ಗಿಂತ ಹೆಚ್ಚಾಗಿ ಮನ್ಸಿಗೆ ಬಣ್ಣ ಹಚ್ಚೋರ್ನ ನೋಡಿದ್ನಲ್ಲ ಅವಾಗ. ಹಾ, ಇವಾಗ ನಿಮ್ ಚಿಕ್ಕಮ್ಮನ ಬುದ್ಧಿ ಏನೋ ಅನ್ನೋದು ನಿನ್ಗೆ ಅರ್ಥ ಆಯ್ತಾ? ಲೋ ರಾಘು, ನೀನ್ ಹೋದ್ಮೇಲೆ ಜಾನ್ಸಿ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ ಕಣ. ಆದ್ರೆ ಡಿಫ್ರೆನ್ಸ್ ಏನಂದ್ರೆ ನನ್ನ ಲೈಫಲ್ಲಿ ಬರೀ ಪಾಸಿಟಿವ್ ಚೇಂಜ್, ಅವ್ರ ಲೈಫಲ್ಲಿ ಬರೀ ನೆಗೆಟಿವ್ ಚೇಂಜಸ್. ನನಗೆ ನನ್ನ ಕುಟುಂಬದ ಪ್ರೀತಿ ಸಿಕ್ತು, ಆದ್ರೆ ಝಾನ್ಸಿ ಮೇಡಮ್ಗೆ ಇದ್ದ ಸಂತೋಷನೂ ಕಳ್ಕೊಂಡ್ರು. ಅವ್ರ ಜೀವನ ತುಂಬಾ ಬರೀ ಕಷ್ಟಗಳನ್ನೇ ಅನುಭವಿಸೋದು. ನನಗೆ ಅದೇ ಬೇಜಾರು ತರುಣ. ಹೇಳಿ ತಾತ. ಏನಿಲ್ಲಪ್ಪ, ಡಾಕ್ಟರ್ ಈಗ ತಾನೇ ಹೇಳಿದ್ರು ಪಲ್ಸ್ ರೇಟು BP ಎಲ್ಲ ನಾರ್ಮಲ್ ಆಗಿದೆ. ಇದು ಪ್ರಜ್ಞೆ ಬರೋ ಲಕ್ಷಣ, ಇನ್ನೇನ್ ಪ್ರಜ್ಞೆ ಬರುತ್ತೆ ಅಂತ ಹೇಳಿದಾರಪ್ಪ. ನನಗೆ ಮಾತು ಕೇಳಿ ತುಂಬಾ ಖುಷಿ ಆಗ್ತಿದೆ ತಾತ. ನನಗೆ ಇವಾಗ ಸಮಾಧಾನ ಆಗ್ತಿದೆ. ಆಗಿದೆಯಪ್ಪ, ನೀನು ಬೇಗ ಬಂದ್ಬಿಡು. ಯಾಕೆಂದ್ರೆ ಝಾನ್ಸಿಗೆ ಪ್ರಜ್ಞೆ ಬಂದ ತಕ್ಷಣ ಅವಳು ನಿನ್ನನ್ನೇ ಕೇಳ್ಬೋದು. ಯಾಕೆಂದ್ರೆ ಹಾಸ್ಪಿಟಲ್ಗೆಲ್ಲ ನೀನೇ ಕರ್ಕೊಂಡ್ ಬಂದಿದ್ದಲ್ವಾ. ಬಂದ್ಬಿಡ್ತೀಯಾ? ಸರಿ ತಾತ, ನಾನು ಇವಾಗ್ಲೇ ಬರ್ತೀನಿ. ಏನಾಯ್ತು? ಝಾನ್ಸಿ ಮೇಡಮ್ಗೆ ಪ್ರಜ್ಞೆ ಬಂದಿದೆಯಂತೆ, ಇವಾಗ್ಲೇ ಬಾ ಅಂತ ಅಂದ್ರು.